ಸ್ಮೋಕಿಂಗೇ ಮೇಜರ್ ಪ್ರಾಬ್ಲಮ್ ಈಗ. ಹುಡುಗರು ಹುಡುಗಿಯರು ಅಂತ ಎಲ್ಲರೂ ಸ್ಮೋಕಿಂಗಿಗೆ ಇಟ್ಬಿಟ್ಟಿದ್ದಾರೆ, ಎಸ್ಪೆಷಲಿ ಇನ್ ಸಿಟೀಸ್. ಯಾರು ನೋಡಿದ್ರೆ ಎಲ್ಲ ಕಡೆನೂ ಕಾಣಿಸ್ತಾರೆ ಸ್ಮೋಕಿಂಗ್ ಮಾಡೋದು. ಈ ವಿಷಯ ಎಲ್ಲೂ ಹೈಲೈಟ್ ಆಗಲ್ಲ. ದೇರ್ಸ್ ಅ ಡೆತ್ ಅಂತ ಹೇಳ್ತಾರೆ ಎಲ್ಲ ನಡೆಯುವಾಗ ಎನಿ ಎಕ್ಸರ್ಷನ್ ಪೇನ್ ಇಸ್ ಯೂಶಲಿ ಹಾರ್ಟ್. ನಡೆಯುವಾಗ ಬರೋಂಥದ್ದು, ಕೆಲಸ ಜಾಸ್ತಿ ಮಾಡಿದ್ರೆ ಎದೆ ನೋವು ಬರೋದು, ಬಾದಿ ಅನ್ಸೋದು, 10-15 ನಿಮಿಷಕ್ಕಿಂತ ಜಾಸ್ತಿ ಇರೋದು, ಗಂಟ್ಲು ನೋವು ಬರೋದು, ಗಂಟ್ಲಿಂದ ಹೊಟ್ಟೆ ಮೇಲ್ಭಾಗ ತನಕ ಎಲ್ಲೇ ನೋವು ಬಂದು ಹಾರ್ಟ್ ಇರ್ಬೋದು. ಸ್ಮೋಕಿಂಗೇ ಮೇಜರ್ ಪ್ರಾಬ್ಲಮ್ ಈಗ. ಹುಡುಗರು ಹುಡುಗಿಯರು ಅಂತ ಎಲ್ಲರೂ ಸ್ಮೋಕಿಂಗಿಗೆ ಇಟ್ಬಿಟ್ಟಿದ್ದಾರೆ, ಎಸ್ಪೆಷಲಿ ಇನ್ ಸಿಟೀಸ್. ಯಾರು ನೋಡಿದ್ರೆ ಎಲ್ಲ ಕಡೆನೂ ಕಾಣಿಸ್ತಾರೆ ಸ್ಮೋಕಿಂಗ್ ಮಾಡೋದು. ಈ ವಿಷಯ ಎಲ್ಲೂ ಹೈಲೈಟ್ ಆಗಲ್ಲ. ದೇರ್ಸ್ ಅ ಡೆತ್ ಅಂತ ಹೇಳ್ತಾರೆ ಎಲ್ಲ ನಡೆಯುವಾಗ ಎನಿ ಎಕ್ಸರ್ಷನ್ ಪೇನ್ ಇಸ್ ಯೂಶಲಿ ಹಾರ್ಟ್. ನಡೆಯುವಾಗ ಬರೋಂಥದ್ದು, ಕೆಲಸ ಜಾಸ್ತಿ ಮಾಡಿದ್ರೆ ಎದೆ ನೋವು ಬರೋದು, ಬಾದಿ ಅನ್ಸೋದು, 10-15 ನಿಮಿಷಕ್ಕಿಂತ ಜಾಸ್ತಿ ಇರೋದು, ಗಂಟ್ಲು ನೋವು ಬರೋದು, ಗಂಟ್ಲಿಂದ ಹೊಟ್ಟೆ ಮೇಲ್ಭಾಗ ತನಕ ಎಲ್ಲೇ ನೋವು ಬಂದು ಹಾರ್ಟ್ ಇರ್ಬೋದು, ಹೆಲ್ಪ್ ಆಗುತ್ತೆ. ಸೊ ಲೇಸರ್ ಬೇಸಿಕ್ಲಿ ಒಂದು ಸ್ಮಾಲ್ ಟ್ಯೂಬ್ ಥರ, ಅದು ಆ ವಯರ್ ಮೇಲೆ ಹೋಗುತ್ತೆ. ನಾವು ಬಲೂನ್ ಮಾಡೋ ಮುಂಚೆ ಆ ಲೇಸರ್ ಲೈಟ್ ಸೋರ್ಸ್ ಯೂಸ್ ಮಾಡಿ, ಆ ಲೈಟ್ ಸೋರ್ಸ್ ಕ್ರಿಯೇಟ್ಸ್ ಎನರ್ಜಿಯಿಂದ ಹೀಟ್ ಡೆವಲಪ್ ಆಗುತ್ತೆ ಆ ಬ್ಲಾಕಲ್ಲಿ. ಆ ಬ್ಲಾಕು ವೇಪರೈಸ್ ಆಗುತ್ತೆ, ಇವಾಪ್ರೇಟ್ ಆಗುತ್ತೆ. ಸೊ ಅದು ಸ್ಮಾಲ್ ಟೈನಿ ಪೀಸಸಲ್ಲಿ ಬ್ರೇಕ್ ಆಗಿಬಿಟ್ಟು ಇಟ್ ವಿಲ್ ಇವಾಪ್ರೇಟ್. ಸೊ ಇಟ್ ಗಿವ್ಸ್ ಅ ಬೆಟರ್ ಓಪನಿಂಗ್. ಆ ಬ್ಲಾಕ್ ಕ್ಲಿಯರ್ ಮಾಡೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಬ್ಲಾಕ್ ಕ್ಲಿಯರ್ ಆದರೆ ಸ್ಟೆಂಟ್ ಹಾಕಿದಾಗ ಸ್ಟೆಂಟ್ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗೋದ್ರಿಂದ ಮುಂದೆ ಬರೋ ಪ್ರಾಬ್ಲಮ್ಸ್ ಕಮ್ಮಿ ಇರುತ್ತೆ. ಸೊ ಅದು ಉದ್ದೇಶ ಲೇಸರ್ದು. ಇದಕ್ಕೆ ಕೆಲವು ಪರ್ಟಿಕ್ಯುಲರ್ ಇಂಡಿಕೇಶನ್ಸ್ ಇದೆ. ಇಟ್ಸ್ ಪಾರ್ಟ್ ಆಫ್ ದ ಆಂಜಿಯೋಪ್ಲಾಸ್ಟಿ ಪ್ರೊಸೀಜರ್ ಅಡಿಷ್ನಲ್. ಯಾಕಂದರೆ ಅದು ಬ್ಲಾಕ್ ಅಡಿಷ್ನಲ್ ಆಗಿ ಕ್ಲಿಯರ್ ಮಾಡುತ್ತೆ. ನಾವೀಗ ರೋಟಾಬ್ಲೇಷನ್ ಆರ್ಬೈಟಲ್ ಯೂಸ್ ಮಾಡ್ತೀವಲ್ಲ ಕ್ಯಾಲ್ಶಿಯಂ ಡ್ರಿಲ್ ಮಾಡೋಕ್ಕೆ, ಅದೇ ಥರದ್ದೇ ಒಂದು ಮೆಕ್ಯಾನಿಸಮ್. ಇಟ್ಸ್ ಪಾರ್ಟ್ ಆಫ್ ದ ಪ್ರೊಸೀಜರ್. ಸ್ಟೆಂಟಿಂಗು ಬಲೂನಿಂಗು ಅದೆಲ್ಲ ಸೇಮ್ ಇರುತ್ತೆ. ಅದ್ರ ಜೊತೆಗೆ ಒಂದು ಆ್ಯಡೆಡ್ ಸಪೋರ್ಟ್ ಟು ಕ್ಲಿಯರ್ ದ ಬ್ಲಾಕ್. ಪೇಷಂಟ್ಸ್ಗೇನು ಗೊತ್ತಾಗುತ್ತೆ, ಅವ್ರಿಗೇನು ಡಿಫ್ರೆನ್ಸ್ ಇಲ್ಲ, ನಮಗೆ ಡಿಫ್ರೆನ್ಸ್ ಆಗುತ್ತೆ. ಸೊ ಬೇಸಿಕ್ಲಿ ನಾವೀಗ ಏನು ನನ್ನ ಕ್ಲಾಟ್ಸ್ ಬಗ್ಗೆ ಹೇಳ್ತಾ ಇದ್ದಲ್ಲ, ಈ ಬ್ಲಾಕ್ಸ್ ಏನಿದೆ ಸಾಫ್ಟ್ ಇರ್ಬೋದು, ಹಾರ್ಡ್ ಇರ್ಬೋದು, ಇಲ್ಲ ಕ್ಯಾಲ್ಶಿಯಮ್ ಇರ್ಬೋದು, ಇದೆಲ್ಲ ಚಾಲೆಂಜಸ್ ನಮಗೆ ಆ್ಯಸ್ ಅ ಡಾಕ್ಟರ್ ಚಾಲೆಂಜಸ್ ಅದನ್ನು ಕ್ಲಿಯರ್ ಮಾಡೋಕ್ಕೆ. ಯಾಕಂದರೆ ಸ್ಟ್ರಗಲ್ ಜಾಸ್ತಿ ಅದನ್ನು ಕ್ಲಿಯರ್ ಮಾಡೋದು. ಹಾರ್ಡ್ ಇದ್ದಷ್ಟು ನಮಗೆ ಓಪನ್ ಮಾಡೋಕ್ಕೆ ಕಷ್ಟ. ಓಪನ್ ಮಾಡಿದ್ಮೇಲೆ ಅದು ಚೆನ್ನಾಗಿ ರಿಸಲ್ಟ್ಸ್ ಕೊಡಬೇಕು. ಗುಡ್ ರಿಸಲ್ಟ್ಸ್ ಕೊಟ್ಟಿಲ್ಲ ಅಂದರೆ ತಿರ್ಗಾ ರೀನ್ಯಾರೋಯಿಂಗ್ ಆಗೋದು, ತಿರ್ಗಾ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ದಟ್ ಇವೆಂಟ್ಸ್ನ ಅವಾಯ್ಡ್ ಮಾಡೋಕ್ಕೆ ಇದೆಲ್ಲ ಅಡಿಷ್ನಲ್ ಸಪೋರ್ಟ್ ಸಿಸ್ಟಮ್. ಏನು ಹೇಳ್ಕೊಟ್ಟಿದ್ದೀರಿ ಈಗ? ಹೋಗಬೇಕು, ಯಾವ ಡಾಕ್ಟರ್ನ ಭೇಟಿ ಆಗಬೇಕು, ಆ ಥರ ಎಜುಕೇಷನ್ನು ಎಲ್ಲ ವರ್ಗದವ್ರಿಗೂ, ರೂರಲ್ ಅರ್ಬನ್ ಆಗಲಿ ಎವ್ರಿಬಡಿ ಡಿಸರ್ವ್ಸ್ ಟು ನೋ. ಸೊ ಅವ್ರಿಗೆಲ್ಲ ಸ್ವಲ್ಪ ತಿಳುವಳಿಕೆ ಕೊಟ್ಟರೆ ಮುಂದೆ ಹೆಲ್ತ್ ಕೇರ್ ಆಕ್ಸೆಸಿಬಿಲಿಟಿ ಮಾಡೋ ಆಪ್ಷನ್ಸ್ ಇರುತ್ತೆ. ಪ್ಲೀಸ್ ದೇ ರೀಚ್ ತಾಲೂಕ್ ಹಾಸ್ಪಿಟಲ್ ಡಾಕ್ಟರ್ಸ್ ಆಲ್ಸೋ ಇಸ್ ಗುಡ್ ಎನಫ್. ಡಾಕ್ಟರ್ಸ್ಗೂ ಎಜುಕೇಷನ್ ಬೇಕು. ಇಟ್ಸ್ ನಾಟ್ ಜಸ್ಟ್ ಕಾಮನ್ ಮ್ಯಾನ್. ಡಾಕ್ಟರ್ಸ್ಗೂ ಇದ್ರ ಬಗ್ಗೆ ತಿಳುವಳಿಕೆ ಇದ್ದರೆ ತಾನೇ ಮುಂದೆ ಅವರು ರೆಫರ್ ಮಾಡೋದು, ಇಲ್ಲ ನೀವು ಈ ಥರ ಮಾಡ್ಕೊಳ್ಳಿ ಪ್ರೊಸೀಜರ್ ಅಂತ ಹೇಳೋ ಸಂದರ್ಭ ಬರೋದು. ಬಟ್ ಕಾಸ್ಟ್ ವೈಸ್ ಐ ನೋ ಕನ್ಸರ್ನ್ಸ್ ಇಂಡಿಯಾ, ಅಕ್ರಾಸ್ ಇಂಡಿಯಾ ಕಾಸ್ಟ್ ಇಸ್ ಅ ಮೇಜರ್ ಕನ್ಸರ್ನ್. ಅದಕ್ಕೆ ಕಾಸ್ಟ್ ಕನ್ಸರ್ನ್ ಇರೋದ್ರಿಂದಲೇ ಪ್ರಾಬ್ಲಮ್ಸ್ ಜಾಸ್ತಿ ನಮ್ಗೆ ಕೇಳಿದ್ರೆ. ಯಾಕಂದರೆ ಅರ್ಧ ಜನ ಹಾಸ್ಪಿಟಲ್ ರೀಚ್ ಆಗಲ್ಲ, ಇಗ್ನೋರ್ ಮಾಡ್ತಾರೆ. ಇನ್ನು ರೀಚ್ ಆದರೂ ಆ ತಾಲೂಕು ಬಿಟ್ಟು ಮುಂದೆ ಬರಲ್ಲ. ಫಿಯರ್, ದುಡ್ಡಿದ್ದು ಕೆಲವರು ಅದಕ್ಕಿಂತ ಮುಂದೆ ಬರಲ್ಲ. ಅಟ್ಲೀಸ್ಟ್ ಸ್ವಲ್ಪ ತಿಳುವಳಿಕೆ ಅಂತ ಕೊಟ್ಟರೆ, ನಾವು ಎಜುಕೇಷನ್ ಮಾಡಿದ್ರೆ ದಟ್ಸ್ ಮೋರ್ ಸ್ಕೋಪ್ ಆಫ್ ಗುಡ್ ಹೆಲ್ತ್ ಕೇರ್. ನಾವು ಇರಬೇಕಾದ್ರೆ ಯಾವ ರೀತಿ ಒಂದು ಜೀವನ ಶೈಲಿನ ರೂಪಿಸ್ಕೋಬೇಕು ಅಂತ ಹೇಳ್ತೀರಿ? ಮೋರ್ ವಾಕಿಂಗ್, ಮೋರ್ ಎಕ್ಸಸೈಸ್, ನೋ ಸ್ಮೋಕಿಂಗ್. ಸ್ಮೋಕಿಂಗೇ ಮೇಜರ್ ಪ್ರಾಬ್ಲಮ್ ಈಗ. ಹುಡುಗರು ಹುಡುಗಿಯರು ಅಂತ ಎಲ್ಲರೂ ಸ್ಮೋಕಿಂಗಿಗೆ ಇಟ್ಬಿಟ್ಟಿದ್ದಾರೆ, ಎಸ್ಪೆಷಲಿ ಇನ್ ಸಿಟೀಸ್. ಯಾರು ನೋಡಿದ್ರೆ ಎಲ್ಲ ಕಡೆನೂ ಕಾಣಿಸ್ತಾರೆ ಸ್ಮೋಕಿಂಗ್ ಮಾಡೋದು. ಈ ವಿಷಯ ಎಲ್ಲೂ ಹೈಲೈಟ್ ಆಗಲ್ಲ. ದೇರ್ಸ್ ಅ ಡೆತ್ ಅಂತ ಹೇಳ್ತಾರೆ ಎಲ್ಲ ಕಡೆ, ಎಲ್ಲ ಮೀಡಿಯಾ, ನ್ಯೂಸ್ ಪೇಪರ್ ಎಲ್ಲ ಕಡೆ ಡೆತ್. ಹೆಂಗೆ ಡೆತ್ ಆಯಿತು, ಹಿಂದೆ ಬ್ಯಾಕ್ಗ್ರೌಂಡ್ ವಿಷಯ ಯೂಶಲಿ ಮೆನ್ಷನ್ ಆಗಲ್ಲ. ಸ್ಮೋಕಿಂಗ್ ಮಾಡ್ತಾ ಇದ್ರ, ಡ್ರಗ್ಸ್ ತೊಗೊತಾ ಇದ್ರ, ಆ್ಯಕ್ಟಿವಿಟಿ ಲೆವೆಲ್ ಹೇಗಿತ್ತು, ಕೊಲೆಸ್ಟ್ರಾಲ್ ಹೇಗಿತ್ತು, ತಿನ್ನೋದು ಹೇಗಿತ್ತು, ಪ್ಯಾಟರ್ನ್ಸ್ ಹೇಗಿತ್ತು, ಅದೆಲ್ಲ ಯಾರು ಲೆಕ್ಕ ಬರಲ್ಲ. ಬಟ್ ಆಸ್ ಸಚ್ ನಮ್ಗೆ ಕೇಳಿದ್ರೆ ಕೋವಿಡ್ ನಂತರ ನಮ್ಮ ಲೈಫ್ ಸ್ಟೈಲ್ ಪೂರ್ತಿ ಚೇಂಜ್ ಆಗಿದೆ. ಎಲ್ಲರೂ ಫೋನಲ್ಲಿ ಕುತ್ಕೊಂಡು ಆರ್ಡರ್ ಮಾಡೋದು, ಓಡಾಡೋಕ್ಕೆ ಕಮ್ಮಿ, ತಿನ್ನೋದು ಜಾಸ್ತಿ, ಮನೇಲಿ ಕರ್ದಿದ್ದು ಅದೆಲ್ಲ ಅವಾಯ್ಡ್ ಮಾಡಬೇಕು. ಕರ್ದಿದ್ದು ತುಪ್ಪ, ಬೆಣ್ಣೆ, ಜಂಕ್ ಫುಡ್ ಮೇಜರ್ ಆಗುತ್ತೆ ಮೇಡಮ್. ಚೀಸ್, ಜಂಕ್ ಫುಡ್
ಬೇಸಿಕ್ಲಿ ಪ್ರೊಸೆಸ್ ಮಿಲ್ಕ್ ಬೇಕ್ರಿ ಐಟಮ್ಸು ಕರ್ದಿದ್ದು ಬೋಂಡ ಪಕೋಡ ಅದೆಲ್ಲ ಕಮ್ಮಿ ಮಾಡಬೇಕು, ರೆಡ್ ಮೀಟ್ ಕಮ್ಮಿ ಮಾಡಬೇಕು, ಆ್ಯಂಡ್ ನೋ ಸ್ಮೋಕಿಂಗ್. ಎನಿ ಫಾರ್ಮ್ ಆಫ್ ಟೊಬ್ಯಾಕೋ ಇಸ್ ಅಬ್ಸಲ್ಯೂಟ್ಲಿ ನೋ. ಓಕೆ ಮೇಡಮ್, ಇದು ಒಪ್ಕೊಳ್ಳೋಂಥ ವಿಷಯ. ಇಲ್ಲ ಸಿಗರೇಟ್ಸ್ ಆಗಲಿ, ಇಲ್ಲ ಎಲೆಕ್ಟ್ರಾನಿಕ್ ಸಿಗರೇಟ್ಸ್ ಆಗಲಿ, ಎವ್ರಿಥಿಂಗ್ ಇಸ್ ಬ್ಯಾಡ್. ಎಲ್ಲದರಲ್ಲೂ ನಿಕೋಟಿನ್ ಆ್ಯಂಡ್ ಟೊಬ್ಯಾಕೋ ಇಟ್ ಇಸ್ ಅಬ್ಸಲ್ಯೂಟ್ಲಿ ನಾಟ್ ವೆಲ್ಕಮ್. ಆ್ಯಂಡ್ ಅದರಲ್ಲಿ ಹಾಫ್ ಆನ್ ಅವರ್ ಸಾಕು ಬ್ಲಾಕ್ಸ್ ಫಾರ್ಮ್ ಮಾಡ್ತೀನಿ. ನಾವೀಗೆಲ್ಲ ಟೆಸ್ಟ್ ಮಾಡಿ ಎಲ್ಲ ನಾರ್ಮಲ್ ಇದ್ರು ವಿತಿನ್ ಹಾಫ್ ಆನ್ ಅವರ್ ಪೇಷಂಟ್ ಕ್ಯಾನ್ ಕಮ್ ಬ್ಯಾಕ್ ಆ್ಯಂಡ್ ಕಮ್ ವಿತ್ ಅನ್ ಅಟ್ಯಾಕ್, ಮೇಜರ್ ಅಟ್ಯಾಕ್ ಆಗ್ಬೋದು. ಅಷ್ಟು ರಿಸ್ಕಿ ಸ್ಮೋಕಿಂಗ್. ಆಲ್ಕೋಹಾಲ್ ಅಪ್ಫ್ರಂಟ್ ನೋ. ಈ ಎಲ್ಲ ವ್ಯಸನಗಳು ಅದರಲ್ಲಿ ರಿವರ್ಸಿಬಲ್ ಇಲ್ಲ. ಇಟ್ ಈಸ್ ಅನ್ ಇರಿವರ್ಸಿಬಲ್ ಡ್ಯಾಮೇಜ್ ಆ್ಯಂಡ್ ನೋ ಕಮಿಂಗ್ ಬ್ಯಾಕ್. ಅಲ್ಲಿಂದ ಏನಿಲ್ಲ, ಇವಾಗ ಇಲ್ಲ ಮುಂದೆ ಅದು ತೊಂದರೆ ಕೊಡುತ್ತೆ. ಆ್ಯಂಡ್ ಆ ನಂಬರ್ ಆಫ್ ಸಿಗರೆಟ್ಸ್ ಆಲ್ಸೋ ಡಸ್ ನಾಟ್ ಮ್ಯಾಟರ್. ಅಪ್ರೂಪಕ್ಕೆ ಒಂದಾದರೂ ಇರ್ಬೋದು, 10 ಇರ್ಬೋದು ದಿನಕ್ಕೆ, ಬಟ್ ಇಟ್ ವಿಲ್ ಗಿವ್ ಯು ಪ್ರಾಬ್ಲಮ್. ಆಲ್ಕೋಹಾಲ್ ಆಸ್ ಸಚ್ ನೋ. ಟೆಕ್ಸ್ಟ್ ಬುಕ್ ಮುಂಚೆ ಹೇಳ್ತಾ ಇತ್ತು 1 ಡ್ರಿಂಕ್ 30 ml ಆಫ್ wine or vodka, there's quantification. 1 unit of alcohol is okay ಅಂತ, ಬಟ್ ನಾವು ಯಾರು ಸಜೆಸ್ಟ್ ಮಾಡೋದು ಅಬ್ಸಲ್ಯೂಟ್ಲಿ ನೋ. ಎಲ್ಲ ಹ್ಯಾಬಿಟ್ಸ್ ಇಸ್ ರಾಂಗ್. ಸಿ, ನೀವು ಆಲ್ಕೋಹಾಲ್ ತಗೊಳ್ಳುವಾಗ ಯು ಟೆಂಡ್ ಟು ಈಟ್ ಮೋರ್ ಜಂಕ್. ದಟ್ ಈಸ್ ಅ ಪ್ರಾಬ್ಲಮ್, ನಾಟ್ ಜಸ್ಟ್ ದ ಆಲ್ಕೋಹಾಲ್. ಬರೀ ಆಲ್ಕೋಹಾಲ್ ಅದ್ರ ಜೊತೆ ಎಣ್ಣೆ ತಿಂಡಿ ಅದು ಇದು ಸೈಡ್ಸ್ ಅಂತೆಲ್ಲ ಮಾಡುವಾಗ ದಟ್ ವಿಲ್ ಗಿವ್ ಯು ಮೋರ್ ಹಾರ್ಟ್ ಪ್ರಾಬ್ಲಮ್ಸ್. ಸೊ ಆಸ್ ಸಚ್ ನೋ. ಮೇಡಮ್, ಈಗ ಇವೆಲ್ಲ ವ್ಯಸನಗಳಿರಲ್ಲ, ಆರೋಗ್ಯವಾಗೇ ಇರ್ತಾರೆ. ಬಟ್ ಯಾವ ಥರ ಹಾರ್ಟ್ ಪ್ರಾಬ್ಲಮ್ಸ್ ಇಂದ ಬರ್ಬೋದು ಅದನ್ನು ತಿಳ್ಕೊಬೇಕು. ಚಿಕ್ಕ ಮಕ್ಕಳಿಗೆ ಯೂಶಲಿ ಲೆಸ್ ದೆನ್ 15-16 ಇಯರ್ಸ್ಗೆ ಅವ್ರಿಗೆ ಹುಟ್ಟಾಗ್ಲಿಂದ ಹಾರ್ಟ್ ತೊಂದರೆ ಇದ್ದರೆ ಆ ರೀತಿಯಿಂದ ಏನಾದರೂ ಪ್ರಾಬ್ಲಮ್ ಇರ್ಬೋದು. ನಾನು ಹೇಳ್ತಾ ಇದ್ದೇನೆ, ಸ್ಮೋಕಿಂಗ್ ಇಸ್ ವೈಡ್ಲಿ ಸ್ಪ್ರೆಡ್. ಚಿಕ್ಕವರಿಂದ ದೊಡ್ಡವ್ರಿಗೆ ಏನು ಲೆಕ್ಕನೇ ಇಲ್ಲ. ನಮ್ಮ ಹಾಸ್ಪಿಟ್ಲಲ್ಲಿ ನಾನು ಮಾಡಿದ ಆಂಜಿಯೋಪ್ಲಾಸ್ಟಿ ಯಂಗೆಸ್ಟ್ ವಾಸ್ 20 years. ಸ್ಮೋಕ್ ಮಾಡ್ತಾ ಅಟ್ಯಾಕ್ ಆಯಿತು, ಬಂದು ಕ್ಲಾತ್ಸ್ ವಾಸ್ ದ ಯಂಗೆಸ್ಟ್. ಸೊ ಇವರು ಏನು ಮಾಡ್ತಾ ಇದ್ದಾರೆ ಸ್ಕೂಲಲ್ಲಿ ಕಾಲೇಜಲ್ಲಿ ಹೇಳೋಕ್ಕಾಗಲ್ಲ. ಅದು ಒಂದು ಇರ್ಬೋದು. ಇನ್ನೊಂದು ಏನು ಪ್ರಾಬ್ಲಮ್ಸ್ ಯೂಸ್ಲಿ ಇರೋದಂದರೆ HOCM ಅಂತ ಹೇಳ್ತೀವಿ ನಾವು, ಹೈಪರ್ಟ್ರೋಫಿಕ್ ಒಬ್ಸ್ಟ್ರಕ್ಟಿವ್ ಕಾರ್ಡಿಯೋಮಯೋಪತಿ. ಸೊ ಹಾರ್ಟ್ ಮಸಲ್, ಲೆಫ್ಟ್ ಚೇಂಬರ್ದು ಮಸಲ್ ತುಂಬ ತಿಕ್ಕಿದ್ರೆ ಹುಟ್ಟಾನೆ, ಇದನ್ನು ಹುಟ್ಟಾ ಪ್ರಾಬ್ಲಮ್. ತಿಕ್ಕಿದ್ರೆ ಅದು ಕ್ರಮೇಣ ತಿಕ್ಕಾಗ್ತಾ ಹೋಗುತ್ತೆ. ಸೊ ಸಡನ್ ಡೆತ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ. ದಿಸ್ ಇಸ್ ಜೆನೆಟಿಕ್ಲಿ ಇನ್ಹೆರಿಟೆಡ್, ಬಟ್ ಸ್ವಲ್ಪ ನಿಮ್ಮ ಆಕ್ಟಿವಿಟಿ ಪ್ರಕಾರನೂ ಕ್ರಮೇಣ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಥದ್ದು ಸಡನ್ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆಸ್ ಸಚ್ ಎವ್ರಿಬಡಿ ರೀಸನ್ಸ್ ಏನು ತಿಳ್ಕೊಂಡಾಗ ಐ ಕ್ಯಾನ್ ಆನ್ಸರ್ ಬೆಟರ್. ಮೇಡಮ್, ಕೊರೋನಾ ವ್ಯಾಕ್ಸಿನಿಂದ ಈ ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಅಂತ ಒಂದು ವರದಿ, ಅದಕ್ಕೆ ಏನು ಹೇಳ್ತೀರಾ? ಆಸ್ ಸಚ್ ಇನ್ಸಿಡೆನ್ಸ್ ಡೆಫಿನೆಟ್ಲಿ ತುಂಬ ಜಾಸ್ತಿ ಆಗಿದೆ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್. ನಾವು ಓಡಾಡೋಕ್ಕೆ ಕಮ್ಮಿ, ಎಲ್ಲರೂ ಓಡಾಡೋದು ಕಮ್ಮಿ ಅಂದರೂ ಮಿನಿಮಮ್ ಹಾಫ್ ಆನ್ ಅವರ್ 45 minutes ಡೈಲಿ ವಾಕ್ ಮಾಡಬೇಕು. ನಮ್ಮ ಡಯಟ್ ಚೆನ್ನಾಗಿಟ್ಕೋಬೇಕು, ಹ್ಯಾಬಿಟ್ಸ್ ಅವಾಯ್ಡ್ ಮಾಡಬೇಕು. ಸ್ಟ್ರೆಸ್ ಲೆವೆಲ್ಸ್ ಆಲ್ಸೋ ತುಂಬ ಜಾಸ್ತಿ ಆಗಿದೆ ಕಂಪೇರ್ಡ್ ಟು ಓಲ್ಡ್ ಜನ್ರೇಷನ್. ಓಲ್ಡ್ ಜನ್ರೇಷನಲ್ಲಿ ಎಲ್ಲರೂ ದೇವ್ರ ಮೇಲೆ ಬಾಗಿ ಹಾಕೊಂಡು ಮಲ್ಕೊಂಡ್ಬಿಡ್ತಾಯಿದ್ರು. ಈಗ ನಮ್ಮ ಜನ್ರೇಷನಲ್ಲಿ ನಾವೆಲ್ಲ ಅದನ್ನು ನಾಳೆ ತೊಗೊಂಡೋಗ್ತೀವಿ, ರಾತ್ರಿ ಬೆಡ್ಡಿಗೆ ತೊಗೊಂಡೋಗ್ತೀವಿ. ವಿ ಕ್ಯಾರಿ ಇಟ್ ಫಾರ್ವರ್ಡ್. ಅದು ಪ್ರಾಬ್ಲಮ್. ಸ್ಟ್ರೆಸ್ ಲೆವೆಲ್ಸ್ ಆರ್ ತುಂಬ ಹೈ. ಆ್ಯಂಡ್ ತುಂಬ ಜನಕ್ಕೆ ಬರೀ ಒಂದೇ ಮಗು, ಪ್ರೊಟೆಕ್ಟಿವ್ನೆಸ್ ಜಾಸ್ತಿ. ಯಾವ ರೀತಿ ಅನುಕೂಲ ಆಗುತ್ತೆ? ಪ್ಲಾಸ್ಟಿಕ್ಗಿಂತ ಸ್ವಲ್ಪ ಎಕ್ಸ್ಪೆನ್ಸ್ ಜಾಸ್ತಿ, ಅಬೌಟ್ 1 lakh. ಬಟ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಇರುತ್ತೆ ಅಂತ ಅನುಕೂಲವಾಗಿರುತ್ತೆ ಅಂದರೆ ಬೇರೆ ಇದಿರಲ್ವಾ ದುಷ್ಪರಿಣಾಮ, ಅದು ಸೈಡ್ ಎಫೆಕ್ಟ್ಸ್ ಜಾಸ್ತಿ? ಉದ್ದೇಶ ಏನು ಅಂದರೆ ನಾವು ಬ್ಲಾಕ್ಸ್ನ ಕ್ಲಿಯರ್ ಮಾಡಿ ಸ್ಟೆಂಟ್ ಎಕ್ಸ್ಪ್ಯಾನ್ಷನ್ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶ. ಆಸ್ ಸಚ್ ಪೇಷಂಟ್ಗೆ ಏನೂ ಗೊತ್ತಾಗಲ್ಲ. ನಮಗೆ ಟೆಕ್ನಿಕಲಿ ಚಾಲೆಂಜಸ್ ಇರುವಾಗ, ಈಗ ಬ್ಲಾಕ್ಸ್ ಕ್ಲಿಯರ್ ಆಗಿಲ್ಲ, ಸ್ಟೆಂಟ್ ನಾವು ಚೆನ್ನಾಗಿ ಓಪನ್ ಮಾಡಿಲ್ಲ ಅಂದರೆ ತಿರ್ಗಾ ರೀನ್ಯಾರೋಯಿಂಗ್ ಆಗಿ ತಿರ್ಗಾ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಈ ಲೇಸರ್ ಏನು ಮಾಡುತ್ತೆ, ಅದನ್ನೆಲ್ಲ ಬ್ಲಾಕ್ಸ್ನ ಸಾಫ್ಟ್ ಮಾಡಿ ಸ್ಟೆಂಟ್ ಎಕ್ಸ್ಪ್ಯಾನ್ಷನ್ಗೆ ಅನುಕೂಲ ಮಾಡಿಕೊಡುತ್ತೆ. ಸೊ ಆ್ಯಸ್ ಸಚ್ ಲಾಂಗ್ ಟರ್ಮ್ ರಿಸಲ್ಟ್ಸ್ಗೆ ಅವರಿಗೆ ಒಳ್ಳೆಯದು, ಹೆಲ್ತ್ಗೆ. ಅವ್ರಿಗೇನು ಸಿಮ್ಟಮ್ಸ್ ಏನು ಗೊತ್ತಾಗಲ್ಲ, ಈಗ ಲೇಸರ್ದು ಫೀಲಿಂಗ್ ಇಲ್ಲ, ಏನು ಗೊತ್ತಾಗಲ್ಲ, ಅದ್ರದ್ದು ಏನು ಲಾಂಗ್ ಟರ್ಮ್ ಎಫೆಕ್ಟ್ ಇಲ್ಲ. ಜಸ್ಟ್ ಪ್ರೊಸೀಜರಲ್ ವೈಸ್ ವಿ ಆರ್ ಡೂಯಿಂಗ್. ಪ್ರೊಸೀಜರ್ ಟೈಮಲ್ಲಿ ಅದು ಬೇಕು ಫಾರ್ ಬೆಟರ್ ಎಕ್ಸ್ಪ್ಯಾನ್ಷನ್. ಇದ್ರ ಡ್ರಾಬ್ಯಾಕ್ಸ್ ವಿಲ್ ಹ್ಯಾವ್ ಪರ್ಸೆಂಟ್ ರಿಸ್ಕ್.
the same 2% risk. Nobody will give 100% guarantee. So some risk, procedure related risk will be there, 2%. ಸೊ ಅದು ತುಂಬ ಲೈಟ್ 1 ಪಾಯಿಂಟಲ್ಲಿ ತುಂಬ ಜಾಸ್ತಿ ಇದ್ದರೆ ಆರ್ಟ್ರಿ ಹೊಟ್ಟೆ ಆಗೋ ಚಾನ್ಸಸ್ ಇರುತ್ತೆ, ಬಟ್ ದ ರಿಸ್ಕ್ ಇಸ್ ವೆರಿ ಲೋ. ಜನರಲ್ಲಿ ರೈಟ್ ಸೈಡ್ ಆರ್ಟ್ ಇರೋ ಲೆಸ್ ದೆನ್ 10%. ಲೆಸ್ ದ್ಯಾನ್ 10%. As such, ಅದು does not matter. ಅದು ಏನು Dexter cardia also does not matter, right? ಎಡಗಡೆ ಎಡಗಡೆ ಬಲಗಡೆ does not. ಅಂದರೆ ಬ್ಲಾಕ್ಸ್, ಹಾರ್ಟ್ ಆರ್ಟ್ರಿ ಬ್ಲಾಕ್ಸ್ ಇದ್ರೆ ಹಾರ್ಟ್ ಅಟ್ಯಾಕ್. ಕಾರ್ಡಿಯಾಕ್ ಅರೆಸ್ಟ್ ಎಂಡ್ ಪ್ರಾಸೆಸ್ ಆಫ್ ಆಲ್ ಲೈಫ್ ಇಸ್ ಕಾರ್ಡಿಯಾಕ್ ಅರೆಸ್ಟ್. ನಾವು ಯಾವುದೇ ಕಾಯಿಲೆ ಇರಲಿ ಏನೇ ಇರಲಿ ಜೀವ ಅಂತ್ಯ ಅನ್ನೋಕ ಕಾರ್ಡಿಯಾಕ್ ಅರೆಸ್ಟ್. ಹಾರ್ಟ್ ನಿಂತೋದ್ಮೇಲೆ ಲೈಫ್ ಇಸ್ ಡನ್ ಅಂತ, ದಟ್ ಇಸ್ ಕಾರ್ಡಿಯಾಕ್ ಅರೆಸ್ಟ್. ಹಾರ್ಟ್ ಅಟ್ಯಾಕ್ ಆನ್ ದ ಅದರ್ ಹ್ಯಾಂಡ್, ಹಾರ್ಟ್ ಆರ್ಟ್ರಿ, 3 ಮೇನ್ ಹಾರ್ಟ್ ಆರ್ಟ್ರಿ ಇರುತ್ತೆ. ಆ ಹಾರ್ಟ್ ಆರ್ಟ್ರಿ ಬ್ಲಾಕ್ಸ್ ಇತ್ತು, ಬ್ಲಾಕಿಂದ ಹಾರ್ಟ್ ವೀಕ್ ಆಗೋದು, ಬ್ಲಾಕ್ಸಿಂದ ಎದೆ ನೋವು ಬರೋದು, ಅದೆಲ್ಲ ಹಾರ್ಟ್ ಅಟ್ಯಾಕ್. ಆ ಬ್ಲಾಕ್ ಕ್ಲಿಯರ್ ಮಾಡಿದಾಗ ಡ್ಯಾಮೇಜ್ ಸ್ಟಾಪ್ ಆಗುತ್ತೆ, ಅಟ್ಯಾಕ್ ಸ್ಟಾಪ್ ಆಗುತ್ತೆ, ಸೊ ರಿಕವರಿ ಫಾಸ್ಟರ್. ಸೊ ಎಷ್ಟು ಬೇಗ ಆ ಬ್ಲಾಕ್ ಓಪನ್ ಮಾಡ್ತೀರಾ ಅದು ಬೆಟರ್. ಕಾರ್ಡಿಯಾಕ್ ಅರೆಸ್ಟ್ ಇಸ್ ಎಂಡ್ ಸ್ಟೋರಿ ಆಫ್ ಎವ್ರಿಥಿಂಗ್. ನೀವು ಸ್ಟ್ರೋಕ್ ಆಗಿರಲಿ, ಆಕ್ಸಿಡೆಂಟ್ ಆಗಿರಲಿ, ಕಿಡ್ನಿ ಪ್ರಾಬ್ಲಮ್ ಇರಲಿ, ಎಂಡಲ್ಲಿ ಹಾರ್ಟ್ ನಿಂತ ಮೇಲೆ ಜೀವ ಹೋಯ್ತು ಅಂತ ಅನ್ನೋಷ್ಟು, ಅದು ಕಾರ್ಡಿಯಾಕ್ ಅರೆಸ್ಟ್. ಹಾರ್ಟ್ ಅಟ್ಯಾಕ್ಗೆ ಏನು ಫೀಚರ್ಸ್ ಅಂದರೆ ಲಕ್ಷಣಗಳು ಮುಂಚೆ ಸಿಂಪ್ಟಮ್ಸ್